ಎಂತ ಹೆದ್ರು ಬಿಡ್ರಾ? ನಾನು ಕಮಲ ಅವರ ಹೆಂಡತಿ. ಓ, ಶಂಕರಣ್ಣವ್ರ ಹೆಂಡತಿನಾ? ನಮಸ್ಕಾರ. ಅಯ್ಯಯ್ಯೋ, ಅವರು ನಮ್ಮ ದಣಿ. ನಾವು ಅವರ ಮನೆಯಲ್ಲಿ ಕೆಲ್ಸಕ್ಕಿರೋದು. ಅವರೆಲ್ಲ ಇನ್ನೊಬ್ರು ಇದ್ದಾರಲ್ಲ. ಯಾರು? ಇನ್ನೊಬ್ರು ಹೊರಗಡೆ ಕೆಲಸ ಮಾಡ್ತಿದ್ದಾರೆ. ರಮೇಶ್ ಅಂತ. ಹಾ, ಅವರ ಹೆಂಡತಿ. ಇನ್ನೊಬ್ಳು ಹುಡುಗಿ ಇದ್ದಾಳಲ್ಲ, ಸವಿತಾ, ಅವಳು ನನ್ನ ಮಗಳು. ಮತ್ತೆ ಪುಟ್ಟ ಇದ್ದಾನಲ್ಲ, ಅವನು ನನ್ನ ಮಗ. ಸಂತೋಷ. ನೀವು ಟೀಚರ್ ಆಗಿ ಬಂದಿರಂಬ್ರು ನಮ್ಮ ಊರಿಗೆ. ಕಾಣಿ, ನೀವು ಈ ಮನೆ ಹಿಂಗೆ ಎಷ್ಟು ದಿನ ಇರ್ತೀರಿ ನಂಗೆ ಗೊತ್ತಿಲ್ಲ. ಆದ್ರೆ ಹೇಳೋ ವಿಷಯ ಹೇಳಕಲ್ದೆ, ಅದಕ್ಕೆ ಹೇಳ್ತೀನಿ ಕೇಳಿ. ನಮ್ಮ ದಣಿಗಳು ತುಂಬಾ ಶಿಸ್ತಿನ ಮನುಷ್ಯರು. ಸರಿ. ಅವರು ಜಾಸ್ತಿ ಮಾತಾಡೋದಿಲ್ಲ. ಮಾತಾಡಿದ್ರೆ ಗ್ರಾಚಾರ ಕೆಡ್ತು ಅಂತ ಅರ್ಥ. ಅವ್ರ ಹತ್ರ ನೀವು ಸ್ವಲ್ಪ ಹುಷಾರಂಗಿರಿ. ಹೌದಾ? ಅವರು ಯಾವಾಗ್ಲೂ ಸುಮ್ಮನೆ ಇರ್ತರು. ಕೆಲವೊಂದ್ಸಲ ನೀವು ಸುಮ್ಮನೆ ಮಾತಾಡಕ್ ಹೋಗ್ಬೇಡಿ. ಕೆಲವೊಂದ್ಸಲ ಕೂಗಾಡಕ್ ಸಾಕು, ನಂಬಕಾತಿಲ್ಲ. ನೋಡ್ಕೊಂಡು ಓಡಾಡಿ ಆಯ್ತಾ? ಆದ್ರೂ ಬಾರಿ ಒಳ್ಳೆ ಜನ ಅವರು. ಅದ್ರ ಬಗ್ಗೆ ಅನುಮಾನನೇ ಬೇಡ. ಈಗ ನಮ್ಮನ್ನೇ ಕಾಣಿ, ನಾವೆಷ್ಟು ಒಳ್ಳೇದ್ರಂಗಿತ್ತಿಲ್ಲ. ನಾವು ಮೊದಲು ಧರ್ಮಸ್ಥಳದಿಂದ ಆಚೆಗಿದ್ದವರು. ಇವರು ನಮ್ಮ ಮನೆಯವರು ನನ್ನನ್ನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದಕ್ಕೆ ಅವ್ರ ಮನೆಯವರು ನಮ್ಮನ್ನ ಎಳ್ದು ಹೊರಗಾಕರು. ಆಗ ನಾವು ಎಲ್ಲಿ ಹೋಗ್ಬೋದು, ಎಂತ ಮಾಡೋದು ಅಂತ ಗೊತ್ತಾಗದೆ ಊರೂರು ಅರಿತಾ ಇದ್ದು. ಹಂಗೆ ಈ ಊರಿಗೆ ಬಂದು ಆಗ ಇವರೇ ದಣಿಗಳು ಈ ಮನೆ ಹಂಗೆ ಜಾಗ ಕೊಟ್ರು. ನಮ್ಮನ್ನ ಮನೆ ಮಕ್ಳ ತರ ಕಂಡೀರು. ಹಾಗಂತ ನಾವೊಂದು ಸಣ್ಣ ತಪ್ಪು ಮಾಡಿದ್ರು ಬಿಡೋದಿಲ್ಲ. ಅದಕ್ಕೆ ನಾನು ನಿಮ್ಗೆ ಇಷ್ಟೆಲ್ಲ ಹೇಳಿದ್ದು. ನೀವೇನು ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ ಅಕ್ಕ. ಅವರೊಂಥರ ಮಿಲ್ಟ್ರಿ ಶಿಸ್ತಿನವರು.